ಡ್ರೀಮ್ ಎಐ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇಂದಿನ ವಿಶ್ಲೇಷಣೆ ಶುರು ಮಾಡೋಣ. ಸರಿ, ಇಂಡಿಯನ್ ರೈಲ್ವೇಸ್ ಬಿಡುಗಡೆ ಮಾಡಿರುವ 2026ರ ಬೃಹತ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ಎಎಲ್ಪಿ ನೇಮಕಾತಿ ಅಧಿಸೂಚನೆಯನ್ನ ಸಂಕ್ಷಿಪ್ತವಾಗಿ ನೋಡೋಣ. ಇದರ ಸಂಖ್ಯೆ ನೋಡಿ, ನಿಜಕ್ಕೂ ನಂಬಲ ಸಾಧ್ಯ. ಭರ್ಜರಿ 11,127 ಖಾಲಿ ಹುದ್ದೆಗಳಿಗೆ ಈಗ ನೇಮಕಾತಿ ನಡೀತಿದೆ. ಈ ಸುವರ್ಣಾವಕಾಶ ಕೇವಲ ಒಂದು ರಾಜ್ಯಕ್ಕಲ್ಲ, ಇಡೀ ದೇಶದಾದ್ಯಂತ ವಿವಿಧ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳಲ್ಲಿ ಲಭ್ಯವಿದೆ. ಹಾಗಾದ್ರೆ ಎಲ್ಲರ ಮನಸ್ಸಲ್ಲಿರುವ ಮುಖ್ಯ ಪ್ರಶ್ನೆ, ಈ ಲೆವೆಲ್ 2 ಹುದ್ದೆಗೆ ಅರ್ಜಿ ಹಾಕಲು ನಿಜವಾದ ಅರ್ಹತೆಗಳೇನು? ಮೊದಲು ವಯೋಮಿತಿ ಬಗ್ಗೆ ತಿಳಿಯೋಣ. ಸಾಮಾನ್ಯ ವರ್ಗಕ್ಕೆ 18 ರಿಂದ 30 ವರ್ಷ, ಮೀಸಲಾತಿ ವರ್ಗಗಳಿಗೆ ನಿಯಮಾನುಸಾರ ಸಡಿಲಿಕೆ ಇರುತ್ತೆ. ಶಿಕ್ಷಣದ ವಿಚಾರಕ್ಕೆ ಬಂದ್ರೆ 10ನೇ ತರಗತಿ ಜೊತೆಗೆ ಐಟಿಐ ಅಥವಾ ನಿರ್ದಿಷ್ಟ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಇಲ್ಲವೇ ಡಿಗ್ರಿ ಕಡ್ಡಾಯ. ಟೈಮಿಂಗ್ ಬಹಳ ಮುಖ್ಯ ಅಲ್ವಾ? ಮೇ 15ಕ್ಕೆ ಶುರುವಾಗಿರುವ ಅರ್ಜಿ ಸಲ್ಲಿಕೆ ಜೂನ್ 14, 2026ಕ್ಕೆ ಕಟ್ಟುನಿಟ್ಟಾಗಿ ಮುಕ್ತಾಯವಾಗುತ್ತೆ. ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ರೆ, ಮೀಸಲಾತಿ ವರ್ಗಗಳಿಗೆ 250 ರೂಪಾಯಿ ನಿಗದಿಪಡಿಸಲಾಗಿದೆ. ಆದ್ರೆ ಇಲ್ಲಿ ಒಂದು ವಿಶೇಷವಾದ ಹಾಗೂ ಯಾರಿಗೂ ಹೆಚ್ಚು ಗೊತ್ತಿಲ್ಲದ ಟ್ವಿಸ್ಟ್ ಇದೆ. ಅದೇ ಎಕ್ಸಾಮ್ ಫೀ ರಿಫಂಡ್. ಹೌದು, ಸಿಬಿಟಿ 1 ಪರೀಕ್ಷೆಗೆ ಹಾಜರಾದರೆ ಸಾಕು, ಬಹುತೇಕ ಅರ್ಜಿ ಶುಲ್ಕವನ್ನ ರೈಲ್ವೆ ಇಲಾಖೆ ಅಭ್ಯರ್ಥಿಗಳಿಗೆ ವಾಪಸ್ ನೀಡುತ್ತೆ. ಹಾಗಾದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಿದೆ? ಇದನ್ನ ಸಾಧಿಸಲು ಅತ್ಯಂತ ಕಠಿಣವಾದ 5 ಹಂತಗಳ ಪರೀಕ್ಷೆಗಳನ್ನ ಯಶಸ್ವಿಯಾಗಿ ದಾಟ್ಬೇಕಾಗ್ತದೆ. ನೆನಪಿರ್ಲಿ, ಸಿಬಿಟಿ 1 ಕೇವಲ ಸ್ಕ್ರೀನಿಂಗ್ ಟೆಸ್ಟ್ ಅಷ್ಟೇ. ಆದ್ರೆ ಸಿಬಿಟಿ 2 ಇದೆಯಲ್ಲ, ಅದೇ ನಿಮ್ಮ ಅಂತಿಮ ರ್ಯಾಂಕಿಂಗ್ ನಿರ್ಧರಿಸೋದು. ಎಕ್ಸಾಮ್ ಬರೆಯುವಾಗ ಹುಷಾರ್. ಸಿಬಿಟಿ ಪರೀಕ್ಷೆಗಳಲ್ಲಿ ಪ್ರತಿ ತಪ್ಪು ಉತ್ತರಕ್ಕೂ 1/3 ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಖಂಡಿತ ಇದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಅತ್ಯಂತ ಕಠಿಣವಾದ ಸವಾಲು ಯಾವುದು ಗೊತ್ತಾ? ಅದು ಕೇವಲ ಲಿಖಿತ ಪರೀಕ್ಷೆಯಲ್ಲ, ಬದಲಿಗೆ ಅಂತಿಮ ಹಂತ. ಅದೇ A1 ಮೆಡಿಕಲ್ ಟೆಸ್ಟ್. ಅಭ್ಯರ್ಥಿಗಳು ಕನ್ನಡಕ ಇಲ್ಲದೆ ಸಂಪೂರ್ಣ 6x6 ದೃಷ್ಟಿ ಹೊಂದಿರೋದು ಇಲ್ಲಿ ಕಡ್ಡಾಯ. ಪಿಡಿಎಫ್ನಲ್ಲಿ ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ, ಲ್ಯಾಸಿಕ್ ಸರ್ಜರಿ ಮಾಡಿಸಿಕೊಂಡಿರುವ ಅಭ್ಯರ್ಥಿಗಳು ಈ ಎಎಲ್ಪಿ ಹುದ್ದೆಗೆ ಸಂಪೂರ್ಣವಾಗಿ ಅನರ್ಹರು. ಒಟ್ಟಾರೆಯಾಗಿ ಹೇಳೋದಾದ್ರೆ 11,000ಕ್ಕೂ ಹೆಚ್ಚು ಉದ್ಯೋಗಗಳು, ಜೂನ್ 14ರ ಡೆಡ್ಲೈನ್ ಹಾಗೂ ಕಟ್ಟುನಿಟ್ಟಿನ ದೃಷ್ಟಿ ಮಾನದಂಡಗಳು. ಗಡುವು ಹತ್ತಿರದಲ್ಲೇ ಇದೆ. ಎಲ್ಲಾ ಸವಾಲುಗಳನ್ನ ಮೀರಿ ಈ ಅದ್ಭುತ ರೈಲ್ವೆ ಪ್ರಯಾಣ ಶುರು ಮಾಡಲು ಅಭ್ಯರ್ಥಿಗಳು ಸಿದ್ಧರಿದ್ದಾರಾ?